ಸ್ಥಿತಿ ಮಾಡಬೇಕು ಅನ್ನತಕ್ಕಂಥ ಇದೆಯೋ ಇಲ್ಲ, ಎಲ್ಲವನ್ನು ಇಲ್ವಾ ಮಾಡುತ್ತೆ. ಅದೇ ರೀತಿ ಜ್ಞಾನ ಅನ್ನತಕ್ಕಂಥದ್ದು ಅಗ್ನಿ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಇಲ್ಲಿ ಅಜ್ಞಾನದಿಂದ ನಾವು ಏನು ಒದ್ದಾಡ್ತಾ ಇದ್ದೀವೋ, ಅಜ್ಞಾನದಿಂದ ಇಲ್ಲದೇ ಇರತಕ್ಕಂಥ ಇದೆ ಅಂದ್ಕೊಂಡು ಇರೋದನ್ನ ಇಲ್ಲ ಅಂದ್ಕೊಂಡು ಇದೇ ಸಮಸ್ಯೆ. ನಮಗೆ ಇರೋದು ಇರುವಂತೆ ಕಾಣಲ್ಲ, ಇರುವಂತೆ ಕಾಣೋದು ಇಲ್ಲ. ಅರ್ಥ ಆಗುತ್ತೆ? ಯಾವ್ಯಾವ್ದು ಇರುವಂತೆ ಕಾಣುತ್ತೋ ಅದು ಇರೋದಲ್ಲ, ಯಾವುದಿದೆಯೋ ಅದು ಇರುವಂತೆ ಕಾಣಲ್ಲ. ಇದೇ ಸಮಸ್ಯೆ. ಸೊ ಆದ ಕಾರಣ ಇದು ಶುದ್ಧವಾಗಿರ್ತಕ್ಕಂಥ ಸ್ವರೂಪನೇ ನಾನು ಅಂತ ಅರ್ಥ ಮಾಡಿಕೊಂಡ್ರೆ, ಇರುವಂತೆ ಕಾಣತಕ್ಕಂಥದ್ದೆಲ್ಲೂ ಅದೇ ಸ್ವರೂಪವೇ, ನಾಮರೂಪದಲ್ಲಿ ಮಿಥ್ಯ, ಇರುವಿಕೆಯಲ್ಲಿ ಸತ್ಯ ಅಂದ್ಬಿಟ್ಟು ಎಲ್ಲರ ಜ್ಞಾನವೂ ಬರುತ್ತೆ ನಮಗೆ. ಸೊ ಅಜ್ಞಾನ ಅಂತ ಸಂಪೂರ್ಣ ತೆಗೆದಾಕ್ಬಿಟ್ಟಾದ ಕಾರಣ ಅದನ್ನು ಜ್ಞಾನವನ್ನಿ ಜ್ಞಾನಾಗ್ನಿ ಅಂತ ಹೇಳಿದ್ದಾರೆ. ಆ ಜ್ಞಾನಾಗ್ನಿಯಿಂದ ಪ್ರಜ್ವಾಲ್ಯ ಅಜ್ಞಾನಗಹನಂ, ಆ ಜ್ಞಾನಾಗ್ನಿಯಿಂದ ಅಜ್ಞಾನ ಗಹನಂ, ಅಜ್ಞಾನ ಅನ್ನತಕ್ಕಂಥ ಅರಣ್ಯವನ್ನು, ಕಾಡನ್ನು, ಅಜ್ಞಾನ ಅನ್ನತಕ್ಕಂಥ ಅರಣ್ಯವನ್ನು, ಕಾಡನ್ನು ಪ್ರಜ್ವಾಲ್ಯ ಚೆನ್ನಾಗಿ ಸುಟ್ಟು ಹಾಕಿಬಿಟ್ಟು, ಏನಪ್ಪ ಅಜ್ಞಾನ ಅನ್ನತಕ್ಕಂಥ ಅರಣ್ಯ ಅದು ಏನದು ಅಂದರೆ, ಇಲ್ಲಾರೋ ಸ್ವಾಮಿಗಳು ತೆಲುಗಿನಲ್ಲಿ ಸ್ವಲ್ಪ ವಿವರಣೆ ಕೊಡ್ತಾರೆ, ಅದಕ್ಕೆ ಭಾಳಷ್ಟು ಚೆನ್ನಾಗಿದೆ. ಏನಂದರೆ, ಆತ್ಮಸ್ವರೂಪವನ್ನು ಚಕ್ಕగా ಗ್ರಹಿಂಚಕ, ಆತ್ಮಸ್ವರೂಪವನ್ನು ಸರಿಯಾಗಿ ತಿಳ್ಕೊಳ್ತೀರ, ಅನ್ಯತಾ ಗ್ರಹಿಂಚಡಾన్ని ಅಂದರೆ ತಾನು ಯಾರು ಅನ್ನತಕ್ಕಂಥ ಸರಿಯಾಗಿ ತಿಳ್ಕೊಳ್ತೀರ, ತಾನು ಅಲ್ಲದಂಥ ಶರೀರವನ್ನು ನಾನು ಅಂದ್ಕೊಳ್ಳತಕ್ಕಂಥದ್ದು ಅಜ್ಞಾನ. ವೇದಾಂತ ಭಾಷೆಗಳು ಅಜ್ಞಾನ ಅಂటారు. ತಾನಲ್ಲದನ್ನು ತಾನು ಅಂದ್ಕೊಳ್ಳತಕ್ಕಂಥದ್ದು అజ్ఞాన కదా. ఈ అజ్ఞానం ఇక్కడ మహారణ్యంతో పోల్చబడినది. ಇಲ್ಲಿ ಈ ಅಜ್ಞಾನವನ್ನು ಮಹಾರಣ್ಯಕ್ಕೆ ಹೋಲಿಸ್ಯಾರೆ. ಯಾಕಪ್ಪ ಅಂದರೆ ಮಹಾರಣ್ಯಂలో ಚಿಕ್ಕುಕೊಂಡವಾನಿಕೆ, ಮಹಾರಣ್ಯದಲ್ಲಿ ಕಾಡಿಗೆ ಹೋಗ್ಬಿಟ್ಟ, ಯಾಕೆ ಹೋದ ನಂಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋದ, ಅಲ್ಲಿ ಸಿಗಾಕೊಂಡ್ಬಿಟ್ಟ. ಸಿದ್ಧರ ಬೆಟ್ಟ ಅಂತಂದಿದೆ ಮಧುಗಿರಿ ಹತ್ರ, ಯಾರನ್ನು ನೋಡಿದರೆ ನೋಡಿ ಆ ಮೇಲ್ಗಡೆ ಹೋದರೆ ಯಾವುದೋ ಒಂದು ಅದೇನೋ ಹೇಳ್ತು ಗುಹೆ, ಅಲ್ಲಿ ಒಂದು ಸಲ ಕ್ಯಾಂಪ್ ಮಾಡಬೇಕು ಅಂತ ನೋಡಿದ್ವಿ. ಮತ್ತು ಆ ಬೆಟ್ಟದೊಳಗಡೆ ಆ ಗುಹೆಗಳು ನೋಡೋಕ್ಕೆ ಹೋಗ್ಬಿಟ್ರೆ ಮತ್ತು ವಾಪಸ್ ಗೈಡ್ ಇಲ್ಲದೆ ವಾಪಸ್ ಬರೋಕ್ಕಾಗಲ್ಲ. ಅವಾಗ ನಾನು ಹೇಳಿದೆ ಕ್ಯಾಂಪ್ ಮಾಡೋದು ಬೇಡ, ಯಾಕೆಂದ್ರೆ ಜನಗಳಿಗೆ ಎಷ್ಟು ಹೇಳಿದ್ರೆ ನಾವು ಹೇಳೋಗಿರೋಲ್ಲ. ಅವರು ಆ ಗುಹೆ ನೋಡೋಕ್ಕೆ ಹೋಗಬೇಡಿ, ಒಂದೆಡೆ ಹೋಗ್ಬಿಟ್ಟು ತಪ್ಪಿಸ್ಕೊಂಡ್ಬಿಡ್ತೀರ, ಮತ್ತು ನೀವು ವಾಪಸ್ ಬರೋಕ್ಕಾಗಲ್ಲ, ನೀವೆಲ್ಲಿ ಇರ್ತೀರ ಗೈಡ್ ಹುಡ್ಕೋದು ಕಷ್ಟ ಆಗ್ಬಿಡುತ್ತೆ ಅಂತ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಪರವಾಗಿಲ್ಲ ಬಾ ಬರ್ಬೋದು ಅಂತ ಹೋಗ್ಬಿಡ್ತಾರೆ. ಮತ್ತು ಬರೋಕ್ಕಾಗಲ್ಲ, ಗೈಡ್ ಇಲ್ಲದೆ ಬರೋಕ್ಕಾಗೋದೇ ಇಲ್ಲ ಅಲ್ಲಿ. ಮತ್ತು ಈ ಜನಗಳಿಗೆ ಹೇಳಿದ್ರೆ ಕೇಳಲ್ಲ, ಹೋಗಿ ಅದನ್ನ ತಪ್ಪಿಸ್ಕೊಂಬಿಟ್ರೆ ನಮ್ಮ ಜವಾಬ್ದಾರಿ. ಕ್ಯಾಂಪ್ ಕರ್ಕೊಂಡೋಗಿರ್ತೀವಿ, ನಮ್ಮ ಜವಾಬ್ದಾರಿ. ಬೇಡ, ಇಲ್ಲಿ ಕ್ಯಾಂಪ್ ಮಾಡೋದೇ ಬೇಡ ಅಂದೆ ನಾನು. ಯಾಕೆಂದರೆ ಅಂಥ ಒಂದು ಅರಣ್ಯದಲ್ಲಿ ತಪ್ಪಿಸ್ಕೊಂಡ್ಬಿಟ್ಟು ಮತ್ತೆ ಹೊರಗಡೆ ಬರಲಿಕ್ಕೂ ಆಗಲ್ಲ, ಅಲ್ಲಿ ಇರಲಿಕ್ಕೂ ಆಗಲ್ಲ, ಆ ರೀತಿ ಒದ್ದಾಡತಕ್ಕಂಥ ಪರಿಸ್ಥಿತಿ ಬರುತ್ತೆ. చిక్కుకున్నవానికి ఎలా దారి తెలియక దట్టమైన అడవిలోనికి పోయి ఆకలి దప్పికలతో ರಕ್ಷಣೆ లేకుండా ಹಸಿವು ಬಾಯಾರಿಕೆಗಳಿಂದ ಯಾವುದೇ ರಕ್ಷಣೆ ಇಲ್ದಿರ ಮಲಗುವಾಗೂ ಇಲ್ಲ, ಕೂಡಾಗೂ ಇಲ್ಲ, ಓಡಾಡೋಗೂ ಇಲ್ಲ ಅಂತ ಅರಣ್ಯದಲ್ಲಿ ಒದ್ದಾಡ್ತಾ ಇರ್ತಾನೋ, ಅದೇ ರೀತಿ ಈ ಅಜ್ಞಾನ ಅಂತ ಸಂಸಾರದಲ್ಲಿ ಸಿಗಾಕ್ಕೊಂಡು ನೋಡಿ. ಬೇಕಾದರೆ ನೀವು ಚೆನ್ನಾಗಿ ನೋಡಿದ್ರೆ ಅರಣ್ಯನೇ ಇದು. ನೋಡಿ, ಜೀವನ ಪರಿಸ್ಥಿತಿ ತೊಗೊಂಡ್ರೆ ನಮಗೆ ಅದನ್ನ ಒಪ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ಯಾಕೆ? ಮಗ ಅಂತಾರೆ, ಸೊಸೆ ಒಂದು ರೀತಿ, ಮೊಮ್ಮಕ್ಕಳು ಒಂದು ರೀತಿ. ಅವರು ಟಿ ವಿ ನೋಡ್ತಾ ಕೂತಿರ್ತಾರೆ, ನೋಡೋಕ್ಕಾಗಲ್ಲ, ಓದ್ಕೊಳ್ರೋ ಅಂತ ಹೇಳಿದ್ರು ಕೇಳೋಲ್ಲ, ಜಾಸ್ತಿ ಹೇಳೋಕ್ಕೋದ್ರೆ ಸೂಸೈಡ್ ಮಾಡ್ಕೊಳ್ತಾರೆ, ಹೇಳ್ದಿರ ಇದ್ದರೆ ಸುಮ್ಮನೆ ಇರೋಕ್ಕಾಗಲ್ಲ. ಹೌದಾ? ಇದು ಅರಣ್ಯ ಯಾವುದೂ ಅಲ್ಲ. ಒಬ್ಬರು ಮನೆಯಲ್ಲಿ ಆ ಮಗನ್ನ ತಂದೆ ಯಾವಾಗಲೂ ಅಂದರೆ ಸಂಕಟ ಅವ್ರಿಗೆ
ಈಗ ಸರಿಯಾಗಿ ಓದ್ತಿಲ್ಲ, ಸರಿಯಾಗಿ ನಡ್ತಾ ಇಲ್ಲ, ಇವನು ಮುಂದಕ್ಕೆ ಏನಾಗ್ತಾರೋ ಅನ್ನೋ ಸಂಕಟ. ಯಾವಾಗಲೂ ಬೈತಿರೋರಂತ ಮಗನ್ನ. ಅವನಿಗೆ ಎಷ್ಟು ಬೈದರೂ ಅವ್ನ ತಲೆಗೇನು ಹೋಗ್ತಿರ್ಲಿಲ್ಲ. ಬರೀ ಕ್ರಿಕೆಟು, ಸೆಲ್ ಫೋನು, ಟಿ ವಿ ಇಷ್ಟು ಬಿಟ್ಟು ನೀನು ತಲೆಗೆ ಹೋಗ್ತಿರ್ಲಿಲ್ಲ. ಒಂದು ಸಲ ಮಿಲ್ಟ್ರಿ ಆಫೀಸರ್ ಅವರು ಒಂದು ಸಲ ಯಾರೋ ಮನೆಗೆ ಬಂದ್ಯಾರೆ, ಅವರು ನೆಂಟರು ಅಥವಾ ಫ್ರೆಂಡ್ಸೋ ಬಂದ್ಯಾರೆ. ಅವ್ರ ಮುಂದೆ ಆ ಹುಡುಗನ ಬೈದ್ಯಾರೆ, ಅವ್ರ ಮುಂದೆ ಆ ಹುಡುಗನ ಬೈದ್ಯಾರೆ. ಅವನು ಭಾಳ ಕೋಪ ಬಂದಿದೆ, ಇಷ್ಟು ಜನದ ಮುಂದೆ ನಾನು ಅವಮಾನ ಮಾಡಿದ್ರ ಅಂದ್ಬಿಟ್ಟು ಅವ್ರಿಗೆ ಆ ನೆಂಟರೋ ಫ್ರೆಂಡ್ಸಿಗೆ ಎದ್ದು ಆಚೆ ಹೋದ ತಕ್ಷಣವೇ ಬಂದ ಪಿಸ್ತೂಲ್ ಇತ್ತು, ಮಿಲಿಟ್ರಿ ಆಫೀಸರು ಪಿಸ್ತೂಲ್ ಟೇಬಲ್ ಮೇಲೆ ಇಟ್ಕೊಂಡಿದ್ರು, ಅದು ತಗೊಂಡು ಶೂಟ್ ಮಾಡಿಬಿಟ್ಟ, ಪ್ರಾಣ ಹೋಯ್ತು. ಇವಾಗ ಆ ತಾಯಿ ಏನು ಮಾಡಬೇಕು? ಸತ್ತಿರೋನು ಗಂಡ, ಸಾಯಿಸಿರೋನು ಮಗ. ಇವಾಗ ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕು ಬೇಡವೋ? ಕೊಡದಿರೋ ಪೊಲೀಸ್ನವ್ರು ಮತ್ತೆ ನೀನು ಸೇರಿದ್ಯಾ ಅಂತ ಈಕೆನ ಅರೆಸ್ಟ್ ಮಾಡ್ತಾರೆ. ಇವಾಗ ಏನು ಮಾಡಬೇಕು? ಅರಣ್ಯದಲ್ಲಿ ಸಿಗಾಕೊಂಬಿಟ್ಟಿದ್ದೀವಿ. ಇದನ್ನು ಬಿಟ್ಟು ಈ ಅರಣ್ಯ ಅಂದರೆ ಇಂಥ ಬೇಕಾದಷ್ಟಿವೆ, ಬೇಕಾದಷ್ಟು. ಇದರಿಂದ ಬಿಡಿಸ್ಕೊಳ್ಳಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಿದ್ವಿ. ಇನ್ನೊಂದೆರಡು ಮನೆ ಕಟ್ಟು ಸರಿ ಹೋಗುತ್ತೆ, ಈ ವಾಸ್ತು ಸರಿ ಇಲ್ಲ ಅಂತಾರೆ, ಇದರಿಂದ ಇನ್ನೊಂದು ಮನೆ ಹೋಗೋದು ಸರಿ ಹೋಗುತ್ತೆ. ಮತ್ತು ಇಲ್ಲ ಅದೇನೋ ಶಾಂತಿ ಮಾಡಬೇಕು ಅಂತಾರೆ, ಆ ಶಾಂತಿ ಮಾಡೋದು ಸರಿ ಹೋಗುತ್ತೆ. ಏನೇನೋ ಪ್ರಯತ್ನ ಮಾಡ್ತಿದ್ವಿ, ಏನಾದರೂ ಏನು ಆಗಿಲ್ಲ. ಒಂದು ಮಾಡಿದ್ರೆ ಮತ್ತು ಇನ್ನೊಂದು ಸಮಸ್ಯೆ ಶುರುವಾಗುತ್ತೆ. ಅರಣ್ಯದಲ್ಲೇ ಓಡಾಡ್ಕೊಂಡಿರ್ಬೇಕಾಗುತ್ತೆ. ಅದಕ್ಕೋಸ್ಕರ ಏಕಃ ಎರಡನೇ ವಸ್ತು ಇರದಿರತಕ್ಕಂಥ ಅದ್ವಿತೀಯ ಸ್ವರೂಪ ನಾನು ಮತ್ತು ಜ್ಞಾನ ಸ್ವರೂಪ. ಯಾಕೆ ನಾನು ಹೇಳಿದ್ನಲ್ಲ, ದೀಪ ಎಲ್ಲವನ್ನು ಬೆಳಗುತ್ತೆ, ಅದು ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ಅದೇ ರೀತಿ ನಮ್ಮ ಜ್ಞಾನ ಸ್ವರೂಪ ಅನ್ನತಕ್ಕಂಥ ಇಡೀ ಪ್ರಪಂಚವನ್ನು ನಮಗೆ ಇರುವಂತೆ ತೋರಿಸ್ಕೊಡುತ್ತೆ. ಬಟ್ ಆದರೆ ಆ ಜ್ಞಾನ ಸ್ವರೂಪ ಯಾವುದಕ್ಕೆ ನಾವು ಅಂಟ್ಕೊಳ್ಳುತ್ತೀವಿ ಅಂದರೆ ಯಾವುದಕ್ಕೂ ತಾದಾತ್ಮ್ಯ ಅನ್ನತಕ್ಕಂಥ ಪಡೆಯಲ್ಲ. ಅಂಥ ನಿರ್ಲಿಪ್ತ ಸ್ವರೂಪ ನಾನು ಅನ್ನತಕ್ಕ ಯಾವ ಬಂತೋ ಆಗ ಶರೀರವೇ ನಾನು ಅನ್ನತಕ್ಕಂಥದ್ದು ಹೋಯಿತು, ಶರೀರವೇ ಸತ್ಯ ಅನ್ನತಕ್ಕಂಥ ಭಾವನೆಯೂ ಹೋಯಿತು. ಅಂದಾಗ ಯಾವ ನಾನು ನನ್ನದು ಅನ್ನೋದೇ ಅರಣ್ಯ, ನಾನು ನನ್ನದು ಅನ್ನತಕ್ಕಂಥದ್ದೇ ಅರಣ್ಯ. ಯಾವಾಗ ಈ ಶರೀರವೇ ನಾನು ಅನ್ನತಕ್ಕಂಥ ಭಾವನೆ ಬಿದ್ದು ಹೋಯಿತೋ, ನನ್ನದು ಅನ್ನತಕ್ಕಂಥದ್ದು ಬಿದ್ದು ಹೋಯಿತು. ಒಂದು ವೇಳೆ ನಂದಾಗಿದ್ದರೆ ಇಡೀ ಪ್ರಪಂಚನೇ ನಂದು, ಇಲ್ಲ ಯಾವುದು ನಂದಲ್ಲ. ಇಡೀ ಪ್ರಪಂಚನೇ ನಂದು ಅಂದಾಗ ಅಲ್ಲಿ ಮತ್ತೆ ಅಭಿಮಾನ, ರಾಗ, ದ್ವೇಷಗಳು ಯಾವುದೂ ಇರೋಲ್ಲ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಮಾತಾಡ್ತಾ ಇದ್ದೀವಿ, ಹಲ್ಲಿನ ಮಧ್ಯೆ ನಾಲ್ಗೆ ಬಂದುಬಿಡುತ್ತೆ ಅಂತೀವಿ, ಸುಮ್ಮನೆ ಆಗಿಬಿಡ್ತೀವಿ. ಹಲ್ಲಿನ ಬಗ್ಗೆ ಕೋಪ ಆಗಲಿ, ನಾಲ್ಗೆ ಬಗ್ಗೆ ಪ್ರೇಮ ಆಗಲಿ, ಆ ಘಟನೆ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋದಾಗಲಿ ಏನು ಮಾಡೋಕ್ಕೋಗಲ್ಲ. ಯಾಕೆ? ಹಲ್ಲಲ್ಲಿರೋದು ನಾನೇ, ನಾಲ್ಗೆನಲ್ಲಿರೋದು ನಾನೇ. ಅದು ರಾಗದಿಂದ ನಡೀತೋ ಕಾರ್ಯ, ದ್ವೇಷದಿಂದ ನಡೀತೋ ಅಷ್ಟೇ. ಆದ ಕಾರಣ ಅದೇ ರೀತಿ ಇಡೀ ಪ್ರಪಂಚನೇ ನಾನು. ಈ ನಿಜವಾಗ್ಲೂ ಯಾರ ಮೇಲೆ ಯುದ್ಧ ಮಾಡಬೇಕು, ಯಾರ ಮೇಲೆ ದ್ವೇಷ ಮಾಡಬೇಕು, ಏನು ನಡೆದ್ರೂ ನಾಲ್ಗೆನ ಅಲ್ಲಿಂದ ನಾಲ್ಗೆ ಕಚ್ಕೊಂಡಷ್ಟೆ. ಸೊ ಈ ರೀತಿ ಆ ನಾನೇ ಜ್ಞಾನ ಸ್ವರೂಪ ಅನ್ನತಕ್ಕ ನಿಶ್ಚಯದಲ್ಲಿ ಈ ನಾನು ನನ್ನದು ಅನ್ನತಕ್ಕಂಥ ಅರಣ್ಯ ಅನ್ನತಕ್ಕಂಥದ್ದು ಬಿತ್ತೊಟ್ಟೋಗುತ್ತೆ. మహారణ్యంలో కూరముగాలనట్టే ಅಜ್ಞಾನ ಅರಣ್ಯములో ಅಹಂಕಾರಮು ರಾಗದ್ವೇಷಾಲು. ಅರಣ್ಯದಲ್ಲಿ ಯಾವ ರೀತಿ ಕ್ರೂರ ಮೃಗಗಳಿರುತ್ತೋ ಅದೇ ರೀತಿಯೇ ಇಲ್ಲಿ ಅಜ್ಞಾನ ಅನ್ನತಕ್ಕಂಥ ಈ ಅರಣ್ಯದಲ್ಲಿ ರಾಗದ್ವೇಷಗಳು, ನಾನು ನನ್ನದು ಅನ್ನತಕ್ಕಂಥ ಮೋಹ, ಇವೆಲ್ಲನೂ ಕ್ರೂರ ಮೃಗಗಳೇ. ಮೊದಲಾಡ್ತಾ ಇದ್ದೀವಿ, ಬಟ್ ಬಿಡಿಸ್ಕೋಬೇಕಂದ್ರೆ ಯಾವುದಿಂದಲೂ ಸಾಧ್ಯವಿಲ್ಲ. ನಾನೇ ಶುದ್ಧ ಸ್ವರೂಪ, ಆ ಶುದ್ಧ ಸ್ವರೂಪ ಇಡೀ ಪ್ರಪಂಚವೆಲ್ಲನೂ, ಹೌದಾ? ಆದರೆ ನಾಮರೂಪದಲ್ಲಿ ಮಿಥ್ಯ, ಆತ್ಮರೂಪದಲ್ಲಿ ಸತ್ಯ ಅನ್ನತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ಅದು ದುಃಖ ಅನ್ನತಕ್ಕ ನಿವೃತ್ತಿ ಆಗುತ್ತೆ. ಅರಣ್ಯದಿಂದ ಹೊರಗೆ ಬರ್ತೀವಿ ಅಲ್ಲ. ಭಕ್ತಮೀರ ಹೇಳ್ತಾರೆ, ಸುಖಗೈರೇ ಭವಸಾಗರ. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೃಷ್ಣ ದರ್ಶನವಾಯಿತು, ಭವಸಾಗರ ಇಲ್ಲವಾಯಿತು ಅಂದಿಲ್ಲ ಆಕೆ. ಕೃಷ್ಣನ ದರ್ಶನ ಮಾಡಿದ್ಲು,
ಹಾಂ, ಕೃಷ್ಣ ದರ್ಶನವಾಯಿತು, ಭವಸಾಗರ ಇಲ್ಲವಾಯಿತು ಅಂತ ಹೇಳಿಲ್ಲ. ಮತ್ತು ಗುರು ದರ್ಶನ ಆಯಿತು, ಭವಸಾಗರ ಇಲ್ಲವಾಯಿತು. ಅಂದರೆ ಗುರು ದರ್ಶನ ಮಾಡಿ ಗುರುವಿನ ಹತ್ರ ಈ ರೀತಿ ಶ್ರವಣ ಮಾಡಿ ಶರೀರ ಇಂದ್ರಿಯ ಬುದ್ಧಿ ಮನಸ್ಸಿನ ಅಹಂಕಾರ ಅನ್ನತಕ್ಕ ಎಲ್ಲವನ್ನು ತೆಗೆದುಹಾಕ್ಕೊಂಡು ಉಳಿದಿರತಕ್ಕಂಥ ಆ ಜ್ಞಾನ ಸ್ವರೂಪೇ ನಾನು ಅನ್ನತಕ್ಕಂಥ ನಿಶ್ಚಯ ಬಂದರೆ ಆಗ ಭವಸಾಗರ ಅನ್ನತಕ್ಕ ಇಲ್ಲಿರಾಯಿತು. ಸುಖಗೈ ಭವಸಾಗರ, ಗುರು ದರ್ಶನವ ಭವಸಾಗರ ಅನ್ನತಕ್ಕಂಥ ಇಲ್ಲವಾಯಿತು ಅಂದಾಗ ಅದೊಂದು ಮಾರ್ಗ ಬಿಟ್ಟರೆ ಮತ್ತೆ ಅನ್ಯಥ ಮಾರ್ಗ ಅನ್ನತಕ್ಕಂಥದ್ದು ಇಲ್ಲ. ವೀತ ಶೋಕ ಸುಖೀ ಭವ, ದುಃಖ ಅನ್ನತಕ್ಕಂಥದ್ದು ಕಳ್ಕೊಂಡು, ದುಃಖ ಅನ್ನತಕ್ಕ ಕಳ್ಕೊಂಡು ಅನ್ನೋ ಮಾತು ನಮ್ಮ ದೃಷ್ಟಿಯಿಂದ ತೊಗೊಂಡು ಹೇಳ್ತಾರೆ ಹೊರತು ನಿಜವಾದ ಅರ್ಥ ಮಾಡಿಕೊಂಡ್ರೆ ಇಷ್ಟು ಮಾತ್ರ ನೋಡೋದು ಸಾಕು. ಈ ಸುಖಕ್ಕೋಸ್ಕರ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ಗೋಳಾಡ್ತಲೇ ಇದ್ದೀನಿ, ಎಷ್ಟೊಂದು ವ್ಯವಸ್ಥೆ, ಎಷ್ಟು ದುಡ್ಡು, ಎಷ್ಟು ಮನೆಗಳು, ಎಷ್ಟು ಕಾರುಗಳಿದೆ, ಏನೆಲ್ಲ. ಆದರೆ ನಿದ್ದೆಯಿಂದ ನಾನೊಬ್ಬನೇ ಇದ್ದೀನಿ. ಏನೇ ಸುಖಕ್ಕೋಸ್ಕರ ವ್ಯವಸ್ಥೆ ಮಾಡ್ಕೊಂಡು ಎಲ್ಲವನ್ನೂ ತೆಗೆದಾಕ್ಬಿಟ್ಟಿದ್ದೀವಿ, ಯಾವುದನ್ನು ಇಟ್ಕೊಂಡಿಲ್ಲ. ಅದು ಸುಖವಾಗಿರ್ತೀವೋ ಇಲ್ಲ. ಮತ್ತು ಸುಖಕ್ಕೆ ಏನು ಬೇಕು? ಅದು ಏನು ಬೇಡ. ಏನೇ ಸುಖಕ್ಕೋಸ್ಕರ ಅಂಟ್ಕೊಂಡಿದೆಯೋ ಆ ಅಂಟೆಲ್ಲ ಬಿಡಿಸ್ಕೊಂಡು ಸಾಕು, ಸುಖವಾಗಿರ್ತೀಯ. ಆದ ಕಾರಣ ವೀತಶೋಕೋ ವೀತಶೋಕ ಸುಖೀ ಭವ. ಆ ದುಃಖ ಅನ್ನತಕ್ಕಂಥ ಕಳ್ಕೊಂಡು ದುಃಖ ಅನ್ನತಕ್ಕ ನಿವೃತ್ತಿ ಆಯಿತು, ಸುಖವಾಗಿರು ಅಂತಾರೆ. ಹೌದಾ? ಆದರೆ ಸ್ವಾಮೀಜಿ ನೀವೇನು ಹೇಳ್ತೀರಾ, ಈ ಸಂಸಾರ, ಈ ರಾಮಾಯಣ ಬೆಳಗ್ಗೆ ಅಂದರೆ ಎಷ್ಟೊಂದಿರುತ್ತೆ, ಏನು ಕತೆ. ನೀವು ಸುಖೀಭವ ಅಂತ ಅವ್ರು ಹೇಳ್ತಾರೆ, ನೀವು ಹೇಳ್ತೀರ. ಎಲ್ಲಿ ಸಾಧ್ಯ ಈ ಸಂಸಾರ? ಅಂದರೆ ಆ ಸಂಸಾರ ಎಷ್ಟು ಮಾತ್ರ ಅಪ್ಪ ಅಂದರೆ ನಾವು ಸತ್ಯ ಅಂತ ಇಟ್ಕೊಂಡ್ಬಿಟ್ಟಿದ್ವಿ. ನಿಜವಲ್ಲ, ನಮ್ಮ ವ್ಯವಹಾರ ನೋಡಿಕೊಂಡ್ರೆ ಆ ಶಾಸ್ತ್ರ ಹೇಳತಕ್ಕಂಥದ್ದು ಆಮೇಲೆ ನೋಡೋಣ. ನಮ್ಮ ವ್ಯವಹಾರ ನೋಡಿಕೊಂಡ್ರೆ ಸತ್ಯ ಅಂತ ನಾವು ಹೇಳಿದಾಗ ನಿಜವಲ್ಲ ಸತ್ಯವಾಗಿದೆಯೋ ಇದು? ನಮ್ಮ ಶರೀರನೇ ಒಂದು ಸಲ ಇರೋಲ್ಲ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಅನ್ನೋ ಅಷ್ಟಕ್ಕೆ ಇಲ್ಲೆಲ್ಲೋ ಇಟ್ಕೊಳ್ಳುತ್ತೆ. ಮತ್ತು ಎದುರುಗಡೆ ಯಾರ ಜೊತೆ ವ್ಯವಹಾರ ಮಾಡ್ತೀವೋ ಅವ್ರು ಒಂದು ಸಲ ಇರೋಲ್ಲ. ಒಂದು ಸಲ ಆಡಿದ ಮಾತು ಮತ್ತೊಮ್ಮೆ ಆಡೋಲ್ಲ. ಜೀವನ ಮಗನ ಮದುವೆ ಆಯ್ತಂದ್ರೆ ಎಷ್ಟು ಆನಂದವಾಗಿರುತ್ತೆ, ಆ ಚೌಲ್ಟ್ರಿ, ಆ ವೈಭವ ಎಲ್ಲ. ಸ್ವತಃ ಮನೆಗೆ ಬಂದ ತಕ್ಷಣ ಕುರುಕ್ಷೇತ್ರ ಶುರು. ಮತ್ತು ಇದನ್ನು ಹೇಗೆ ಸತ್ಯ ಅಂತ ನಂಬ್ಕೊಳ್ತೀವಿ ನಾವು. ಅಷ್ಟೇ ಅಲ್ಲ, ಮತ್ತು ಎಷ್ಟು ಮಟ್ಟಿಗಪ್ಪ ಸತ್ಯ? ಈ ವ್ಯವಹಾರದಲ್ಲಿ ನೋಡಿದ್ರು ಯಾವುದನ್ನು ಸತ್ಯ ಅಂತ ಒಪ್ಕೊಳ್ಳಿಕ್ಕಾಗಲ್ಲ. ಹೌದಾ? ಇನ್ನು ವಸ್ತುಸ್ಥಿತಿ ಹುಡುಕ್ಲಿಕ್ಕೆ ಹೋದರೆ ನೋಡಿ 10ನೇ ಶ್ಲೋಕ. ಓಂ ಶ್ರೀ ಅಷ್ಟಾವಕ್ರಾಯ ನಮಃ. ಅಷ್ಟಾವಕ್ರಗೀತ ಅಷ್ಟಾವಕ್ರ ಉವಾಚ ಯತ್ರ ವಿಶ್ವಮಿದಂ ಭಾತಿ ಕಲ್ಪಿತಂ ರಜ್ಜು ಸರ್ಪವತ್ ಆನಂದಃ ಪರಮಾನಂದಃ ಸಬೋಧಸ್ತ್ವಂ ಸುಖಂ ಚರ. ಯತ್ರ ವಿಶ್ವಮಿದಂ ಭಾತಿ ಕಲ್ಪಿತಂ ರಜ್ಜು ಸರ್ಪವತ್. ಎಲ್ಲರೂ ಹೇಳಿ ಪ್ರಯತ್ನ ಮಾಡಿ, ನಿಧಾನವಾಗಿ ಹೇಳ್ಕೊಡ್ತೀನಿ. ಯತ್ರ ವಿಶ್ವಮಿದಂ ಭಾತಿ ಕಲ್ಪಿತಂ ರಜ್ಜು ಸರ್ಪವತ್ ಆನಂದಃ ಪರಮಾನಂದಃ ಸಬೋಧಸ್ತ್ವಂ ಸುಖಂ ಚರ. ಯತ್ರ ವಿಶ್ವಮಿದಂ ಭಾತಿ ಕಲ್ಪಿತಂ ಅಂದರೆ ಎಲ್ಲಿ ಈ ಪ್ರಪಂಚ ಅನ್ನತಕ್ಕಂಥದ್ದು ಕಲ್ಪನೆ ಏನರ್ಥ? ಅಲ್ಲಿ ಇಲ್ಲದೇ ಇದ್ದರೂ ನಾವು ಮನಸ್ಸಲ್ಲಿ ಆ ರೀತಿ ಅಂದ್ಕೊಳ್ತೀವಿ. ಹೌದಾ? ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ರಜ್ಜು ಸರ್ಪವತ್ ಅಂದರೆ ಇದು ನಾವು ಸಾಮಾನ್ಯ ನಿಮಗೆ ಗೊತ್ತಿರುತ್ತೆ.
ಯಾಕೆ ವೇದಾಂತ ಕೇಳೋರಿಗೆ ಏನು ಹೇಳಿದ್ರಪ್ಪ, ಅದೇನೋ ಹಾವು ಹಗ್ಗ ಅಂತ ಹೇಳ್ತಿದ್ರು. ಏನು ಹೇಳಿದ್ರು, ಯಾರೊಬ್ಬರು ಭಾಳಷ್ಟು ವೈಭವದಲ್ಲಿ ಅರೇಂಜ್ ಮಾಡಿದ್ರಂತೆ ವೇದಾಂತ ಪ್ರವಚನ. ಆ ಯಜಮಾನ್ರು ಅರೇಂಜ್ ಮಾಡಿದವ್ರು ಮಾತ್ರ ಕೂತ್ಕೊಳ್ಳಿಲ್ಲ, ಬಂದವರೆಲ್ಲ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ಏನು ಹೇಳ್ತೀರ, ಅದೇನೋ ಹಾವು ಹಗ್ಗ ಅಂತ ಹೇಳ್ತೀರ, ಜನ ಎಲ್ಲ ಚೆನ್ನಾಗಿದೆ ಅಂತಾರೆ, ಹೋಗಿ ಕೂತ್ಕೊಳ್ಳಿ. ಹಾವು ಹಗ್ಗದಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಹಗ್ಗ ಅನ್ನತಕ್ಕಂದಿದೆ, ಹಗ್ಗ ಅಂತ ಗೊತ್ತಿಲ್ಲ, ಅವಾಗ ಹಾವು ಅಂತ ನೋಡ್ತೀವಿ ಅಲ್ಲ. ಹಾವು ಅಂತ ನೋಡಿದಾಗ ಯಾರು ಹಾವು ಅಂತ ತಪ್ಪಾಗಿ ಗ್ರಹಿಸ್ತಾನೆ, ರಾಂಗ್ ಪರ್ಸೆಪ್ಷನ್ ಇರತಕ್ಕಂಥ ಒಂದು ವಸ್ತುವನ್ನು ಮತ್ತೊಂದಾಗಿ ನೋಡ್ತಾ ಇದ್ದೀವಿ ಅಲ್ಲ. ಅದೇ ರೀತಿ ಎಲ್ಲಿ ಆನಂದ ಪರಮಾನಂದ, ಆನಂದ ಪರಮಾನಂದ ಅಂದರೆ ಬಿಟ್ಟು ಹೋಗದೇ ಇರತಕ್ಕಂಥ ಆನಂದ ಎಲ್ಲಿದೆಯೋ ಅಲ್ಲಿ ವಿಶ್ವಮಿದಂ ಭಾತಿ. ಅಂದರೆ ಆನಂದ ಸ್ವರೂಪದಲ್ಲಿ ಈ ಪ್ರಪಂಚ ಅನ್ನತಕ್ಕಂಥ ತೋರ್ಕೊಳ್ಳುತ್ತೆ. ಯಾವ ರೀತಿ ತೋರ್ಕೊಳ್ಳುತ್ತೆ ಅಂದರೆ ರಜ್ಜು ಸರ್ಪವತ್, ಅಂದರೆ ಹಗ್ಗದಲ್ಲಿ ಹಾವು ಯಾವ ರೀತಿ ತೋರ್ಕೊಳ್ಳುತ್ತೋ, ಆ ರೀತಿ ತೋರ್ಕೊಳ್ಳುತ್ತೆ ಅಂದಾಗ ಹಗ್ಗವನ್ನು ತಪ್ಪಾಗಿ ಹಾವು ಅಂತ ಗ್ರಹಿಸಿದಾಗ ಅಲ್ಲಿ ಹಾವಿದೆಯೋ ಅದು ಎಷ್ಟು ಮಟ್ಟಿಗೆ ಅದು ಸತ್ಯ ಆಗುತ್ತೆ, ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅಂದರೆ, ನೋಡ್ದ ಕಾಲಿಟ್ಬಿಟ್ಟ, ಮೊದಲು ಕಾಲಿಟ್ಟರೆ ಆಮೇಲೆ ಹಾವು ಅನ್ನಿಸ್ತು. ಆ ಬೈಕ್ಗೆ ಕಾಲಿಟ್ಬಿಟ್ಟು ಹೆಡೆ ಮೇಲೆ ಕಾಲಿಟ್ಬಿಟ್ಟಿದ್ದೀನಿ ಏನಾಗುತ್ತೋ ಅನ್ನೋ ಬೈಕ್ ಸತ್ಯ ಹೋಗ್ಬಿಟ್ಟ. ಅಂದರೆ ತಪ್ಪು ತಿಳುವಳಿಕೆ ನಡೆಯತಕ್ಕಂಥ ವ್ಯವಹಾರನೂ ಸತ್ಯವಾಗೇ ಕಾಣುತ್ತೆ ನಮಗೆ. ಅದೇ ಆ ರೀತಿ ಪ್ರಪಂಚ ಅನ್ನತಕ್ಕಂಥದ್ದು ಆನಂದ ಸ್ವರೂಪದಲ್ಲಿ ತೋರ್ಕೊಳ್ತಾ ಇದೆ. ಇದು ಬೋಧಸ್ತಂ ಇದನ್ನು ತಿಳ್ಕೊಂಡು, ಅದೇ ಹಗ್ಗದಲ್ಲಿ ಹಾವು ಕಂಡಂತೆ ಯಾವ ರೀತಿ ಕಾಣ್ತಿದೆಯೋ ಆ ರೀತಿ ಪ್ರಪಂಚ ನಿನ್ನ ಆನಂದ ಸ್ವರೂಪ ತೋರ್ಕೊಳ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು, ಅಂದರೆ ಹಾವು ಅನ್ನತಕ್ಕ ಕಂಡ್ರೂ ಆ ಸಮಯಕ್ಕೆ ಅಲ್ಲಿ ಹಾವಿತ್ತು, ಹಾವು ಅನ್ನತಕ್ಕಂಥ ಕಂಡ್ರೂ ಆ ಸಮಯಕ್ಕೆ ಹಾವು ಇರಲಿಲ್ಲ. ಹೌದಾ? ಅಂದಾಗ ಇರತಕ್ಕಂಥ ವಸ್ತುವನ್ನೇ ತಪ್ಪಾಗಿ ತಿಳ್ಕೊಂಡ್ವಿ. ಅಲ್ಲಿ ಹಾವು ಅನ್ನತಕ್ಕಂಥ ಯಾವ ರೀತಿಯಲ್ಲೂ ಬಂದಿಲ್ಲ, ಹಗ್ಗದಿಂದ ಸೃಷ್ಟಿಯಾಗಿ ಹಾವು ಬರಲಿಲ್ಲ, ಇಲ್ಲ ನಮ್ಮ ಮನಸ್ಸಿಂದ ಸೃಷ್ಟಿಯಾಗಿ ಅಲ್ಲಿ ಹೋಗಲಿಲ್ಲ. ಮತ್ತು ಏನಪ್ಪ ಆಯಿತು, ಇರತಕ್ಕಂಥ ವಸ್ತುವನ್ನು ತಪ್ಪಾಗಿ ತಿಳ್ಕೊಂಡ್ವಿ. ಹೌದಾ? ಈ ಪ್ರಪಂಚನೂ ಅಷ್ಟೇ ಅಂತಾರೆ. ಇದು ನಾವು ವೇದಾಂತ ಕ್ಲಾಸಲ್ಲಿ ಅನ್ಬೋದು, ಅಲ್ಲ ಎಲ್ಲನ ಸಾಧ್ಯವೇನ್ರಿ, ಎಷ್ಟು ಅನಾದಿ ಕಾಲದಿಂದ ಇದೆ, ಅನಂತ ಕಾಲದ ತನಕ ಇರುತ್ತೆ. ಇದರಲ್ಲಿ ಯಾವುದೋ ಒಂದು ಕಾಲದಲ್ಲಿ ಹುಟ್ಟು ಸಾಯತಕ್ಕಂಥ ನಮ್ಮಲ್ಲೇ ಪ್ರಪಂಚ ಹುಟ್ಟುತ್ತೆ ಅಂದರೆ ಯಾರು ಸಾಧ್ಯ? ಅಂದರೆ ಇದಕ್ಕೆ ನಮಗೆ ಚೆನ್ನಾಗಿ ಅರ್ಥ ಆಗಬೇಕು, ಅವಸ್ಥಾತ್ರಯ ವಿವೇಕಲ್ಲಿ. ಬೇರೆಲ್ಲೂ ಅರ್ಥ ಆಗುತ್ತೆ, ಬಟ್ ಅವಸ್ಥಾತ್ರಯ ವಿವೇಕದಲ್ಲಿ ಭಾಳಷ್ಟು ಸ್ಪಷ್ಟ ಆಗುತ್ತೆ. ಈ ಅವಸ್ಥಾತ್ರಯ ವಿವೇಕ, ವೇದಾಂತ ಯಾವುದನ್ನಾಗಲಿ ಇವನ್ನೆಲ್ಲ ಬದಲಾಯಿಸ್ಲಿಕ್ಕಾಗಲ್ಲ. ಕೆಲವು ಸ್ಥಳದಲ್ಲಿ ದೃಷ್ಟಾಂತಗಳೇ ಬದಲಾಯಿಸ್ಲಿಕ್ಕಾಗಲ್ಲ. ಇದು ಅನುಮಾನ ಪ್ರಮಾಣಕ್ಕೆ ದೃಷ್ಟಾಂತ ಇವತ್ತು ಬದಲಾಯಿಸ್ಲಿಕ್ಕಾಗಲ್ಲ, ದೃಷ್ಟಾಂತ ಬದಲಾಯಿಸ್ಲಿಕ್ಕಾಗಲ್ಲ, ತತ್ವನ ಬದಲಾಯಿಸ್ಲಿಕ್ಕಾಗಲ್ಲ. ಅದಕ್ಕೆ ಕೇಳೋರಿಗೆ ಏನು ಅನಿಸುತ್ತೆ, ಏನಪ್ಪ ಎಚ್ಚರಾಕಂತೂ ನಿದ್ದೆ ಇದನ್ನೇ ಹೇಳ್ತಿರ್ತಾರೆ ಅನಿಸುತ್ತೆ. ಆ ಎಚ್ಚರ ಕನಸು ನಿದ್ದೆ ಬಗ್ಗೆ ನಾವು ಏನು ಅಂದ್ಕೊಂಡಿದ್ದೀವಿ, ನಿಜವಾದ ವಾಸ್ತವಿಕ ಹೇಗೆ ರೀತಿ ಇದೆ ಅಂತ ಅನುಭವದಲ್ಲೇ ತೋರಿಸ್ತಿರ್ತಾರೆ. ಆ ವ್ಯತ್ಯಾಸನ ನೋಡ್ಕೋಬೇಕು ನಾವು. ಈ ಅನಾದಿ ಕಾಲದ ಪ್ರಪಂಚ ಇದೆ, ಅನಂತ ಕಾಲದ ತನಕ ಇರುತ್ತೆ. ಇದನ್ನು ಯಾವಾಗ ಸೃಷ್ಟಿ ಮಾಡೋದನ್ನ ಪರಮಾತ್ಮ, ನಾವು ಸೃಷ್ಟಿ ಮಾಡಿದ್ದಂತೂ ಅಲ್ಲ. ನಮ್ಮ ತಂದೆ ತಾಯಿ ಆಗಲಿ, ನಮ್ಮ ತಾತ ಆಗಲಿ ಯಾರು ಸೃಷ್ಟಿ ಮಾಡಿದ್ದು ಅಲ್ಲ. ಹೌದಾ? ಕೆಲವರು ಇದೆ ಸೃಷ್ಟಿಯಾಗಿಲ್ಲ ಇದೆ ಅಂತಾರೆ, ಕೆಲವರು ಸೃಷ್ಟಿ ಆಗಿದೆ ಅಂತಾರೆ. ಒಟ್ಟಿನಲ್ಲಿ ಅನಾದಿ ಅನಂತ ಪ್ರಪಂಚ ಅನ್ನತಕ್ಕಂಥದ್ದು
ನಮ್ಮ ಅನುಭವದಲ್ಲಿದೆ. ಹೌದಾ? ಇದೆಲ್ಲ ನಾವು ಹುಟ್ಟಿ ಸಾಯ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಅನಾದಿ ಅನಂತ ಪ್ರಪಂಚ, ಇದನ್ನು ಹುಟ್ಟಿ ಸಾಯ್ತೀವಿ ಅನ್ನತಕ್ಕಂಥದ್ದು ನಿನ್ನ ಎಚ್ಚರ ಅವಸ್ಥೆಯಲ್ಲೇ ಇದೆಯೋ ಅಥವಾ ಎಚ್ಚರ ಅವಸ್ಥೆ ಬಿಟ್ಟು ಸ್ವತಂತ್ರವಾಗಿದೆಯೋ? ಎಚ್ಚರಾವಸ್ಥೆಯಲ್ಲಿ ಅಂತ ಹೇಳ್ತೀರ. ಹೌದಾ? ಅದರಲ್ಲೂ ಕೈವಲ್ಯ ಅಂತ ಮಾತಾಡ್ತಿರೋ ಕಾರಣ ಎಚ್ಚರ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ ನಾವು. ಯಾರ್ಯಾರು ಯಾವ್ಯಾವ ರೀತಿ ಮಾತಾಡ್ತಾರೆ, ಆಯಾ ಕ್ಲಾಸಲ್ಲಿ ಯಾವ ರೀತಿ ಆನ್ಸರ್ ಮಾಡಬೇಕು, ಇದನ್ನೆಲ್ಲ ಭಾಳ ಹುಷಾರು. ಕೈವಲ್ಯ ಅಂತ ಹೇಳ್ತಿದ್ರೆ ಎಚ್ಚರದ ಅವಸ್ಥೆಯಲ್ಲೇ ಕಾಣುತ್ತಿ ಪ್ರಪಂಚ, ಸ್ವತಂತ್ರವಾಗಿಲ್ಲ ಅಂತ ಹೇಳಬೇಕು. ಇನ್ನೊಬ್ಬ ಸ್ವಾಮಿಗಳು ಬರ್ತಾರೆ, ಆವಾಗ ಎಚ್ಚರದಲ್ಲೇ ಇದೆ ಅಂದರೆ ಅವರಂತಾರೆ, ಯಾರು ಹೇಳಿದ್ದು ನಿಮಗೆ? ನೀವು ಮಲಗಿಬಿಟ್ರೆ ನಿಮ್ಮ ಮನೇಲಿ ಇದ್ದೋಗ್ಬಿಡುತ್ತಾ? ನಿಮ್ಮ ಮನೆ ಇರಲ್ವಾ? ನೀವು ಮಲಗಿದ್ರೆ ನಿಮ್ಮ ಮನೆ ಇರುತ್ತೋ ಇಲ್ಲ? ಹಾಂ ಅಲ್ಲ, ಏನು ಹೇಳಿ? ಮನೆ ಇರುತ್ತೆ. ಮನೆ ಇದೆ ಅಂದರೆ ಪೃಥ್ವಿ ಇದೆಯೋ ಇಲ್ಲ? ಪೃಥ್ವಿ ಇದೆ ಅಂದರೆ ಪ್ರಪಂಚ ಇದೆಯೋ ಇಲ್ಲ? ಮತ್ತು ನೀವು ಎಚ್ಚರದಲ್ಲೇ ಪ್ರಪಂಚ ಅಂದರೆ ಅವ್ರ ಕೈಯಲ್ಲಿ ಸ್ವಾಮಿಗಳು ಹೇಳಿಬಿಟ್ರು, ನೀವು ಕೇಳಿಬಿಟ್ರೆ ಅಂತ ಇನ್ನೊಬ್ಬ ಸ್ವಾಮಿಗಳು ಬರ್ತಾರೆ. ಇವ್ರು ಹೇಳೋದೇ ಕರೆಕ್ಟ್. ಯಾಕೆ? ಮನೆ ಇದೆ, ಪೃಥ್ವಿ ಇದೆ, ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಹೌದಾ? ಅಲ್ಲ, ನಾನು ಮಲಗಿದ್ದೆ, ನಮ್ಮ ಮನೆ ಇತ್ತು, ಮತ್ತು ದೊಡ್ಡಬಳ್ಳಾಪುರ ಇತ್ತು, ಕರ್ನಾಟಕ ಇತ್ತು. ಕರ್ನಾಟಕ ಇತ್ತು ಅಂದರೆ ಭಾರತ ದೇಶ ಇತ್ತು, ಭಾರತ ದೇಶ ಇತ್ತು ಅಂದರೆ ಪ್ರಪಂಚನೇ ಇತ್ತು ಅನ್ನತಕ್ಕಂಥದ್ದು ನಮಗೆ ಎಚ್ಚರ ಅವಸ್ಥೆಯಲ್ಲಿ ಅನುಭವ ಆಗುತ್ತೋ ಅಥವಾ ನಿದ್ದೆನಲ್ಲಿ ಅನುಭವ ಆಗುತ್ತೋ? ಎಚ್ಚರದಲ್ಲೇ. ಹೌದಾ? ಎಚ್ಚರ ಅವಸ್ಥೆ ಬುದ್ಧಿ, ನಿದ್ದೆ ಅನುಭವ ಇಲ್ಲದೇ ಇದ್ರೂ ನನಗೆಲ್ಲ ಗೊತ್ತು. ಯಾಕೆ? ಬುದ್ಧಿ ಲಕ್ಷಣ ಅದು. ಗೊತ್ತಿಲ್ಲದೆ ಇದ್ದರೂ ನನಗೆಲ್ಲ ಗೊತ್ತು ಅನ್ನುತ್ತೆ. ಬುದ್ಧಿ, ನೀನು ಸ್ವಲ್ಪ ಸರಿಯಾಗಿ ಹೇಳು, ನೀನು ನಿದ್ದೆನಲ್ಲಿದ್ದು ವಸ್ತುಸ್ಥಿತಿ ಏನಂತ ನೋಡಿದ್ದೀಯೋ? ಮತ್ತು ಸುಮ್ಮನಿರು, ಅನುಭವ ನೋಡ್ಕೊಳ್ತೀನಿ ಅಂದಾಗ ಅನುಭವ ನೋಡಿಕೊಂಡ್ರೆ ಯಾವ ಪ್ರಪಂಚನೂ ಇಲ್ಲ. ಹೌದಾ? ಪ್ರಪಂಚ ಅನ್ನತಕ್ಕಂಥ ಇಲ್ಲವೇ ಇಲ್ಲ. ಎಚ್ಚರ ಆದರೆ ಪ್ರಪಂಚ ಕಾಣಿಸ್ಕೊಳ್ಳುತ್ತೆ. ನನಗೇನಾಯಿತು? ಶಾಶ್ವತ ಇರತಕ್ಕಂಥ ಪ್ರಪಂಚ ಇದೆ ಅನ್ನೋ ಅಭಿಪ್ರಾಯ ತೆಗೆದಾಕ್ತಾ ಇದೆ ಶ್ರುತಿ. ಪ್ರತಿಯೊಬ್ಬರು ಅಂದ್ಕೊಂಡಿದ್ದಾರೆ ಶಾಶ್ವತ ಅಂತ ಪ್ರಪಂಚ ಇದೆ ಅಂತ. ಹೌದಾ? ಅದಕ್ಕೆ ಸತ್ಯ. ನಮಗೂ ಹಾಗೆ ಅನಿಸುತ್ತೆ, ಎಲ್ರಿಗೂ ಹಾಗೆ ಅನಿಸುತ್ತೆ. ಇಡೀ ಪ್ರಪಂಚ ಎಲ್ಲ ಈ ರೀತಿ ನೀವು ವ್ಯವಹಾರ ಮಾಡಬೇಕಾದ್ರೆ ನೀನೊಬ್ಬನು ಮಾತ್ರ ಏನು ಎಚ್ಚರದಲ್ಲಿ ಇದೆ ಅಂತ್ಯ. ನೋಡಿ, ಇಡೀ ಪ್ರಪಂಚ ಅನ್ನತಕ್ಕಂಥದ್ದು ಯಾವ ರೀತಿ ಹೋಗ್ತಿದೆಯೋ ಅದೇ ಸತ್ಯವಲ್ಲ. ಮೆಜಾರಿಟಿ ಅದೆಲ್ಲ ಎಲೆಕ್ಷನ್ಗೆ ಸರಿ, ಬಟ್ ಸತ್ಯಕ್ಕೆ ಮೆಜಾರಿಟಿ ಕೆಲಸಕ್ಕೆ ಬರೋಲ್ಲ. ರಾಜನ ಹತ್ರ ಅಗಸರು ಕೆಲಸ ಮಾಡ್ಕೊಂಡಿರ್ತಾರಂತೆ. ಒಂದು ಸಲ ಅವನು ಅಗಸ ತಲೆ ಬೋಡಿಸ್ಕೊಂಬಂದ್ಬಿಡ್ತಾನೆ. ಬೋಡಿಸ್ಕೊಂಬರ್ತಾನೆ, ಅಳ್ತಾ ಇರ್ತಾನೆ. ನಮ್ಮ ಶಂಕಾನಂದರು ಹೋಗ್ಬಿಟ್ರು ಅಂತ ಅಳ್ತಾ ಇರ್ತಾನೆ. ಅದನ್ನು ನೋಡಿ ರಾಜ, ನೀನು ಇನ್ನೇನು ಹೇಳೋಕ್ಕೆ ಹೋಗಬೇಡ, ಅವ್ರ ಬಗ್ಗೆ ಇನ್ನೇನು ಹೇಳಬೇಡ, ನಿಂಗೆ ಇಷ್ಟೊಂದು ದುಃಖ ಆಗ್ತಿದೆ ಅಂದರೆ ಅವ್ರು ಎಂಥ ಮಹಾನುಭಾವರು ಏನು ಅಂದ್ಬಿಟ್ಟು ರಾಜನೂ ತಲೆ ಬೋಡಿಸ್ಕೊಳ್ತಾನೆ. ರಾಜ ತಲೆ ಬೋಡಿಸ್ಕೊಂಡು ಯಾಕೆ ಅಂತ ಹೆಂಡತಿ ಕೇಳ್ತಾಳೆ. ಶಂಕಾನಂದರು ಹೋಗ್ಬಿಟ್ರಂತೆ, ಅವನ ಕಣ್ಣಲ್ಲಿ ಎಷ್ಟು ನೀರು ಬರ್ತದೆ, ಅವ್ನಿಗೇನು ಹೇಳ್ಕೊಡೋಕ್ಕೆ ದುಃಖ, ಪಾಪ ನಾನೇ ಇನ್ನೇನು ಹೇಳ್ಬೇಡ ಅಂದ್ಬಿಟ್ಟೆ, ಅವ್ರಿಗೋಸ್ಕರ ನಾನು ತಲೆ ಬೋಡಿಸ್ಕೊಂಡಿದ್ದೀನಿ ಅಂತ. ಅವನೆಂಥ ಮಹಾನುಭಾವರು, ನಿಮ್ಗೆ ಅಷ್ಟೊಂದು ಭಕ್ತಿ ಭಾವ ಬಂತಂದರೆ ನಾನು ತಲೆ ಬೋಡಿಸ್ಕೊಳ್ತೀನಿ ಅಂದರು. ಯಾರು? ಮಹಾರಾಣಿ. ರಾಜ ರಾಣಿ ಇಬ್ಬರು ತಲೆ ಬೋಡಿಸ್ಕೊಂಡು ಓಡಾಡ್ತಿದ್ರೆ ದ್ವಾರಪಾಲಕರು, ರಾಜ ಮೀಸೆ ಎಲ್ಲ ತೆಗೆದಾಕ್ಬಿಟ್ಟಿಯಾನೆ, ಅವನ ಮುಂದೆ ನಾವು ಮೀಸೆ ಬಿಟ್ಕೊಂಡು ಓಡಾದ್ರೆ ಇಲ್ಲ ಏನು ಅನ್ಯಾಯ ಅಂತ ಅವರೆಲ್ಲ ತಲೆ ಬೋಡಿಸ್ಕೊಂಡ್ರು. ಅವ್ರು ಮಾಡಿದ್ದು ನೋಡಿ ಊರಿನ ಜನ ಎಲ್ಲ, ರಾಜ್ಯದ ಜನ ಎಲ್ಲ ತಲೆ ಬೋಡಿಸ್ಕೊಂಡ್ಬಿಟ್ರು. ಮಂತ್ರಿ ಒಬ್ಬ ಮಂತ್ರಿ, ಈಗಿನ ಕಾಲದ ಮಂತ್ರಿಗಳಲ್ಲ, ಕಂತ್ರಿಗಳಿವರೆಲ್ಲ ನಾನ್ ಸೆನ್ಸ್ ಎಲ್ಲ ದೇಶನ ಹಾಳು ಮಾಡಿಬಿಟ್ರು. ಇಟ್ಕೊಂಡು ಅದು ನೆನೆಸ್ಕೊಂಡ್ರೇ ಆಗಿನ ಕಾಲಕ್ಕೆ ಮಂತ್ರಿಗಳು ಭಾಳ ಬುದ್ಧಿವಂತರು ಅವರು. ಅವನು ಮಾತ್ರ ತಲೆ ಬೋಡಿಸ್ಕೊಳ್ಳಿಲ್ಲ. ಜನ ನಿಂದೇನು ಮಹಾ,
ಎಲ್ಲರೂ ಬೋಡಿಸ್ಕೊಂಡ್ರು, ರಾಜನೂ ರಾಣಿನೂ ಬೋಡಿಸ್ಕೊಂಡು ನಿಂದೇಮ್ಮ ಅಲ್ಲಪ್ಪ ಯಾಕೆ ಬೋಡಿಸ್ಕೊಂಡ್ರಿ, ಯಾಕೆ ನೀವೆಲ್ಲ ಗುಂಡು ಮಾಡಿಸ್ಕೊಂಡ್ರಿ ಅಂದರೆ ನಮ್ಮ ಆಫೀಸರ್ ಮಾಡಿಸ್ಕೊಂಡಿದ್ದ, ಅದಕ್ಕೆ ನಾನು ಮಾಡಿಸ್ಕೊಂಡೆ ಅಂತ ಒಬ್ಬ ಆಫೀಸರ್ನ ಕೇಳಿದ್ರೆ ನಮ್ಮ ಪಕ್ಕದ ಮನೇಲಿ ಮಾಡಿಸ್ಕೊಂಡಿದ್ರು, ಅದಕ್ಕೆ ನಾನು ಮಾಡಿಸ್ಕೊಂಡೆ. ಅವ್ರನ್ನ ಕೇಳಿದ್ರೆ ಕೊನೆಗೆ ಎಲ್ಲಿಗೋಯ್ತು, ರಾಜ ರಾಣಿ ಮಾಡಿಸ್ಕೊಂಡಿದ್ರು, ಅದಕ್ಕೆ ಊರಿನ ಜನ ಎಲ್ಲ ಮಾಡಿಸ್ಕೊಂಡ್ರು ಅಂತ. ಮತ್ತೆ ಮಂತ್ರಿ ರಾಜನ ಹತ್ರ ಹೋದ, ನೀನು ಯಾಕೆ ಮಾಡಿಸ್ಕೊಂಡೆ ಅಂತ. ಅಯ್ಯೋ ಅವ್ನು ಯಾರೋ ಶಂಕಾನಂದ ಅನ್ನೋರು ಸತ್ತೋಗ್ಬಿಟ್ರಂತೆ, ಅದಕ್ಕೋಸ್ಕರ ಅವ್ರ ಭಕ್ತಿಗೋಸ್ಕರ ಅವನು ಭಾಳಷ್ಟು ಹೇಳ್ತಿದ್ದ, ಅದಕ್ಕೋಸ್ಕರ ನಾನು ಮಾಡಿಸ್ಕೊಂಡೆ ಅಂತ. ಹೌದಾ? ಸರಿ, ಯಾರು ಈ ಶಂಕಾನಂದ? ನಿಜವಲ್ಲ ಆ ರೀತಿ ಅನ್ವೇಷಣೆ ಮಾಡಬೇಕು. ಅವ್ರು ಮಾಡಿಸ್ಕೊಂಡು ನಾನು ಮಾಡಿಸ್ಕೊಂಡೆ, ಅವ್ರು ಇದ್ದಾರೆ, ನಾನು ಅವ್ರು ಕಾರ್ ತೊಗೊಂಡು ನಾನು ಕಾರ್ ತೊಗೊಂಡೆ. ಶುದ್ಧ ಮೂರ್ಖ ಜನ ಎಲ್ಲ. ಯಾರು ಈ ಶಂಕಾನಂದ ಅಂದ್ಬಿಟ್ಟು ಅವನು ಕರೆದ್ರು. ಆಗಿಸ್ತಾನೆ, ಯಾರಪ್ಪ? ನಾನು ಅವತ್ತೇ ರಾಜರ ಹತ್ರ ಹೇಳೋಣ ಅಂತೋದೆ, ಇನ್ನು ನೀನು ಮಾತಾಡಬೇಡ, ಯಾರ ಹತ್ರ ಈ ವಿಷಯ ಮಾತಾಡಬೇಡ ಅಂತ ನಾನು ಬಂದ್ ಮಾಡಿಬಿಟ್ರು. ನಾನು ಬೇರೆಯವ್ರಿಗೂ ಹೇಳೋಕ್ಕಾಗಿಲ್ಲ, ರಾಜನಿಗೂ ಹೇಳೋಕ್ಕಾಗಿಲ್ಲ. ರಾಜ್ಯ ಈ ಥರ ಎಲ್ಲರೂ ಗುಂಡಾಗ್ಬಿಟ್ರು. ಯಾರು ಶಂಕಾನಂದ ಅಂದರೆ ನನ್ನ ಕತ್ತೆ. ಅದು ಕೂಗಿದಾಗೆಲ್ಲ ನಂಗೆ ಭಾಳ ಆನಂದ ಆಗೋದು ಅದು. ಅದಕ್ಕೆ ಶಂಕಾನಂದ ಅಂತ ಹೆಸರಿಟ್ಟಿದೆ. ಅದು ಹೋಗ್ಬಿಡ್ತು. ಆ ಮಂತ್ರಿ ಇನ್ನು ಇಲ್ಲಿದ್ದರೆ ಪ್ರಯೋಜನ ಇಲ್ಲ ಅಂತ ರಾಜ್ಯ ಬಿಟ್ಟು ಹೊರಟೋಗ್ತಾನೆ. ಅದೇ ರೀತಿ ಇಲ್ಲೂ ಎಲ್ಲರೂ ಅನಾದಿ ಅನಂತ ಕಾಲದ ಪ್ರಪಂಚ ಇದೆ ಅಂತ ಜೀವನ ಮಾಡ್ತಿದ್ದಾರೆ. ನಾವು ಅದೇ ರೀತಿ ಜೀವನ ಮಾಡ್ತಿದ್ವಿ. ಬಟ್ ಶ್ರುತಿ ಪ್ರಕಾರ ಅನುಭವ ನೋಡಿಕೊಂಡ್ರೆ ನಿನ್ನೆ ಎಚ್ಚರದಲ್ಲೇ ಪ್ರಪಂಚ. ಇವಾಗ ನಿದ್ದೆ ಮಾಡಬೇಡಿ, ನಿನ್ನೆ ಎಚ್ಚರದಲ್ಲೇ ಪ್ರಪಂಚ. ಹೌದಾ? ತಾಳಿ ಸ್ವಾಮೀಜಿ ಒಂದ್ಸಲ ನಿದ್ದೆ ಮಾಡಿಬಿಟ್ಟು ನೋಡಿ ಹೇಳ್ತೀನಿ. ಬೇಡ, ನಿದ್ದೆ ಅನುಭವ ಇದೆ, ಎಚ್ಚರದಲ್ಲೇ ಪ್ರಪಂಚ. ಹೌದಾ? ಅಂದರೆ ಏನಾಯಿತು, ಶಾಶ್ವತ ಪ್ರಪಂಚ ಅನ್ನೋದು ಹೋಯಿತು. ಇಲ್ಲ, ಅದು ನೀನು ಎಚ್ಚರದಲ್ಲೇ ಪ್ರಪಂಚ. ಹೌದಾ? ಎಲ್ಲರದ್ದು ಎಚ್ಚರನೂ ಅಲ್ಲ. ಯಾಕೆ? ನಿನ್ನ ಎಚ್ಚರದಲ್ಲಿ ಇಷ್ಟೊಂದು ಜನ ಕಾಣ್ತೀಯಾರೆ. ಒಬ್ಬರು ನಿದ್ದೆ ಮಾಡ್ತಿದ್ದಾರೆ, ಒಬ್ಬರು ಎದ್ದಿದ್ದಾರೆ. ಇವಾಗ ನಾನು ಹೇಳ್ತೇನೆ ನಿದ್ದೆ ಮಾಡಬೇಡಿ ಅಂದಾಗ ನನ್ನ ಎಚ್ಚರದಲ್ಲಿ ಇಷ್ಟು ಜನ ಕಾಣ್ತಿದ್ದಾರೆ. ಅದೇ ಅಂದಾಗ ಶಾಶ್ವತ ಪ್ರಪಂಚ ಇಲ್ಲ, ಎಚ್ಚರದಲ್ಲೇ ಪ್ರಪಂಚ ಆಯಿತು. ಎಚ್ಚರದಲ್ಲೇ ಪ್ರಪಂಚ ಅಂದರೆ ಇದು ಎಲ್ಲಿಂದ ಬಂತು? ಇದ್ದು ಪ್ರಪಂಚ ಎದ್ಮೇಲೆ ಕಾಣಿಸ್ತಿದೆ ಅಂತೀವಿ. ಅದು ಸುಳ್ಳು. ಯಾಕೆ? ಅನುಭವ ನೋಡಿಕೊಂಡ್ರೆ ನಾನು ನಿದ್ದೆ ಮಾಡ್ತಿದ್ದೀನಿ, ಪ್ರಪಂಚ ಇದೆ ಅನ್ನೋದು ಇಲ್ಲ. ಹೌದಾ? ಮತ್ತು ಎಚ್ಚರ ಆದಮೇಲೆ ಬಂತು, ಎಚ್ಚರ ಆದಮೇಲೆ ಬಂತು. ಹೌದಾ? ಅದು ಎಲ್ಲಿಂದ ಬಂತು? ನಿದ್ದೆ ಅಂತ ಯಾವುದು ಕೇಳಿದ್ವೋ ಅಲ್ಲಿಂದಲೇ ಎಚ್ಚರದ ಅವಸ್ಥೆ ಬಂತು. ಹೌದಾ? ಆ ನಿದ್ದೆಯಿಂದ ಏನಿತ್ತಪ್ಪ? ನಿದ್ದೆ ಅನ್ನೋ ವಸ್ತು ಇತ್ತು ಅಲ್ಲಿ ಅಂದರೆ ಅಲ್ಲ. ಮತ್ತು ನನ್ನ ಅಸ್ತಿತ್ವ ಅನ್ನೋದು ಅರ್ಥ ಆಗಲಿಕ್ಕೋಸ್ಕರ ಅಸ್ತಿತ್ವನೇ ಇತ್ತು, ಪವಿತ್ರ ಅಂತ ಅಸ್ತಿತ್ವನೇ ಇತ್ತು. ಆ ಪವಿತ್ರ ಅಂತ ಅಸ್ತಿತ್ವದಿಂದ ಈ ಪ್ರಪಂಚ ತೋರ್ಕೊಳ್ತು. ಹೌದಾ? ಪ್ರಪಂಚ ತೋರ್ಕೊಳ್ತು ಆ ಪವಿತ್ರ ಅಂತ ಅಸ್ತಿತ್ವದಿಂದ. ಆಯಿತು. ಆ ಪ್ರಪಂಚ ಅಲ್ಲಿಂದ ತೋರ್ಕೊಳ್ತು ಅಂದರೆ ಆ ಅಸ್ತಿತ್ವದಲ್ಲಿ ಏನೋ ಬದಲಾವಣೆ ಆಗಿ ಅದೆಲ್ಲ ಏನೋ ವಿಕಾರವಾಗಿ ಕೆಡಿಸ್ಕೊಂಡ್ಬಿಟ್ಟು ಈ ಪ್ರಪಂಚವಾಯಿತು ಅಂದರೆ ಇಲ್ಲ, ಅದು ತಾನಿದ್ದಂತೆ ಇದೆ. ಯಾಕೆ? ದಿವಸ ನಿದ್ದೆ ಮಾಡಿದ್ರೆ ಆನಂದ ಇದ್ದೇ ಇದೆ, ಅದೇ ಇದೆ. ಅಲ್ಲೇನು ಬದಲಾವಣೆ ಆಗಿಲ್ಲ. ಬದಲಾವಣೆ ಆಗದೇ ಇದ್ರೂ ಇಷ್ಟೊಂದಾಗಿ ಕಾಣ್ತಿದೆ ಅಂದರೆ ಹೇಗೆ ಕಾಣುತ್ತೆ? ಅದಕ್ಕೆ ರಜ್ಜು ಸರ್ಪವತ್. ಹಗ್ಗದಲ್ಲಿ ಯಾವ ಬದಲಾವಣೆ ಇಲ್ಲದೇ ಇದ್ರೂ ಹಾವು ಅನ್ನತಕ್ಕಂಥ ಯಾವ ರೀತಿ ಕಾಣಿಸ್ತೋ ಅದೇ ರೀತಿ ಇದನ್ನು ಇಲ್ಲಿ ಕೆಲವರು ಸಂದೇಹ ಪ್ರಶ್ನೆ ಮಾಡ್ತಾರೆ. ಅಂದರೆ ಒಪ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಏನು ಹೇಳ್ತಾರೆ? ಅಲ್ಲಿ ಹಗ್ಗವನ್ನು ನಾನು ನೋಡಿ ತಪ್ಪಾಗಿ ಗ್ರಹಿಸಿದೆ, ಇಲ್ಲಿ ಯಾರು ತಪ್ಪಾಗಿ ಗ್ರಹಿಸಿದ್ದು ಅಂತಾರೆ. ಅಲ್ಲ, ಅಲ್ಲಿ ದೃಷ್ಟಾಂತ ಎಷ್ಟು ಮಾತ್ರ ನಮಗೆ ವಸ್ತುಸ್ಥಿತಿ ಗೊತ್ತಿಲ್ಲದಿದ್ದರೆ ಮತ್ತೊಂದು ರೀತಿ ಕಾಣುತ್ತೆ ಅಷ್ಟೇ. ವಸ್ತುಸ್ಥಿತಿ ಗೊತ್ತಿಲ್ಲದ್ರೆ ಮತ್ತೊಂದು ರೀತಿ ಕಾಣುತ್ತೆ ಅಷ್ಟೇ ಹೊರತು ಯಾರೊಬ್ಬ ಗ್ರಹಿಸ್ತಾ ಅಂತ ತಗೋಬಾರ್ದು. ಅದೇ ನಮ್ಗೆ ವಸ್ತುಸ್ಥಿತಿ ಗೊತ್ತಿಲ್ಲ, ಇಷ್ಟ ಕಾಣ್ತಿದೆ, ಅದರಲ್ಲಿ ಏನೇ ಬದಲಾವಣೆ ಆಗಿಲ್ಲ, ಸೃಷ್ಟಿಯಾಯಿತು. ಆದ ಕಾರಣ ಇದೆಲ್ಲವೂ ಆ ಪರಮಾತ್ಮ ಸ್ವರೂಪನೇ. ಮತ್ತು ಎಷ್ಟು ಮಾತ್ರ ಅಂದರೆ ಹಾವು ಕಣ್ಣಂತೆ ಕಾಣ್ತಿದೆ.
ಇನ್ನೂ ಒಂದು ಸ್ವಲ್ಪ ಅದು ಅರ್ಥ ಆಗಬೇಕಾದ್ರೆ ಒಂದು ಬೆಳಗ್ಗೆ ಎದ್ದು ಸ್ವಾಮೀಜಿ ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ದು ಬಂತು. ನಿಮ್ಮ ಪ್ರವಚನದಲ್ಲಿ ಬೆಳಗ್ಗೆನೇ ನಿದ್ದು ಬರ್ತಿತ್ತು. ಶಂಕರ ಮಠಕ್ಕೆ ಬಂದೆ, ಅಲ್ಲೂ ಚೆನ್ನಾಗಿ ನಿದ್ದು ಬಂತು. ಹೋಗಿ ಮಲಗಿದೆ, ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ನು ಅಂತ. ನಿಜವಾಗ್ಲೂ ಇವನ್ನೆಲ್ಲ ಭಾಳಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ನಿದ್ದೆ ಮಾಡಿದೆ ಅಂದರೆ ನಾನು ಕೇಳ್ತೀನಿ, ಆಯ್ತಪ್ಪ ಯಾವ್ದು ನಿದ್ದೆ ಮಾಡಿದ್ದು ಅಂತೀನಿ. ಅಯ್ಯೋ ರಾಮ, ಈಗ ಈ ಶರೀರನೇ ನಿದ್ದೆ ಮಾಡಿದ್ದು. ನೀವೆಲ್ಲದಕ್ಕೂ ಪ್ರಶ್ನೆ ಆಗ್ತಿಲ್ಲ, ಶರೀರನೇ ನಿದ್ದೆ ಮಾಡಿದ್ದು ಅಂತೀವಿ. ಚೆನ್ನಾಗಿ ಯೋಚನೆ ಮಾಡಿ. ನಿದ್ದೆ ಮಾಡಿದ್ದು ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ. ಇದು ನಿದ್ದೆ ಮಾಡಿತ್ತು ಅಂತ ವ್ಯವಹಾರಿಕವಾಗಿ ಹೇಳ್ತಾರೆ. ಆದರೆ ಎಚ್ಚರ ಬರಲಿಕ್ಕೆ ಮುಂಚೆ ನಿದ್ದೆ ಅಂತ ಹೇಳಿದ್ವಲ್ಲ, ಅಲ್ಲಿ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇತ್ತು? ಇರಲಿಲ್ಲ. ಅದೇನಾಯಿತು? ಇದು ನಿದ್ದೆ ಮಾಡಿಲ್ಲ. ಯಾಕೆ? ಎಚ್ಚರ ಬಂದ ಮೇಲೆ ಕಾಣಿಸ್ಕೊಳ್ಳುತ್ತೆ ಹೊರ್ತೀವು, ಅಷ್ಟಕ್ಕೆ ಮುಂಚೆ ಇಲ್ಲ. ಆದ ಕಾರಣ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ನಿದ್ದೆ ಮಾಡಿಲ್ಲ. ಇದು ನಿದ್ದೆ ಮಾಡಿಲ್ಲ. ಹೌದಾ? ಇದೆಲ್ಲವನ್ನು ಇದ್ಯಾವುದು ನಿದ್ದೆ ಮಾಡೋಕ್ಕೆ ಎಚ್ಚರ ಬಂದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಇದ್ಯಾವುದು ನಿದ್ದೆ ಮಾಡಿಲ್ಲ ಅಂದಾಗ ಇದೆಲ್ಲವನ್ನು ತೆಗೆದು ಹಾಕ್ಬಿಟ್ಟು ಯಾವುದಕ್ಕೆ ನಾವು ನಿದ್ದೆ ಅಂದ್ವೋ ಅದು ನಿದ್ದೆ ಮಾಡಿತ್ತೋ. ಅಂದರೆ ಅದು ನಿದ್ದೆ ಮಾಡಿದರೆ ನನಗೇನು ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಏನು ಇಲ್ಲ ಅನ್ನೋದಕ್ಕೆ ಅದು ಎಚ್ಚರವಾಗಿ ಇತ್ತು, ಸಾಕ್ಷಿಯಾಗಿತ್ತು. ಅಂದರೆ ಅದು ನಿದ್ದೆ ಮಾಡಿಲ್ಲ. ಇದು ಈ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ಎಚ್ಚರ ಬಂದ ಮೇಲೆ ತೋರ್ಕೊಳ್ಳುತ್ತೆ. ಅಂದರೆ ಇದು ನಿದ್ದೆ ಮಾಡಿಲ್ಲ. ಮತ್ತು ಈ ನಿದ್ದೆ ಮಾಡಿದವರು ಯಾರು? ಎಚ್ಚೆತ್ಕೊಂಡವ್ರು ಯಾರು? ಯಾರು? ನಿದ್ದೆ ಮಾಡಿದವನು ಇಲ್ಲ, ಎಚ್ಚೆತ್ಕೊಂಡವನು ಇಲ್ಲ. ಏನು ಸ್ವಾಮಿ ಈಗ ಮಾತಾಡ್ತೀರಾ? ಮತ್ತು ಇದೆಲ್ಲ ಏನು? ಈಗ ನೀವು ಹೇಳಿದ್ರೆ ನಿದ್ದೆ ಮಾಡಬೇಡಿ ಅಂತ, ಹೌದಲ್ಲ? ಇದೆಲ್ಲ ಏನಂದರೆ ಮಾಯೆ. ನಿಜವಾದ ನಿದ್ದೆ ಮಾಡತಕ್ಕಂಥವೂ ಇಲ್ಲ, ಎಚ್ಚೆತ್ತವೂ ಇಲ್ಲ. ಹೌದಾ? ಆದರೆ ನಿದ್ದೆ ಮಾಡಿದಂತೆ, ಎಚ್ಚೆತ್ತಂತೆ ಇಷ್ಟು ಅಗಾಧ ಅಂತ ಪ್ರಪಂಚ ಕಾಣ್ತಿದೆ ಅಂದರೆ ಆ ಸ್ವರೂಪನ ಈ ರೀತಿ ತೋರ್ಕೊಳ್ತಾ ಇದೆ. ಹಗ್ಗದಲ್ಲಿ ಹಾವು ತೋರ್ಕೊಂಡಾಗೆ ತಪ್ಪು ತಿಳುವಳಿಕೆಯಿಂದ ತೋರ್ಕೊಳ್ಳುತ್ತೆ ಹೊರತು ಅದೇ ರೀತಿ ಇರತಕ್ಕಂಥ ಒಂದು ಸ್ವರೂಪವೇ ನಮಗೆ ಇಷ್ಟ ಕಾಣ್ತೀವಿ. ವಿವೇಕ ಮಾಡಿದ್ರೆ ಇದೆಲ್ಲೂ ಅದೇ ಸ್ವರೂಪನೇ, ಇದೆಲ್ಲವೂ ಅದೇ ಸ್ವರೂಪವೇ. ಆ ಸ್ವರೂಪಕ್ಕೆ ಈ ರೀತಿ ಕಾಣತಕ್ಕಂಥ ಶಕ್ತಿ ಇದೆ. ಆ ಇರುವಿಕೆಗೆ ಈ ರೀತಿ ಕಾಣುವಂಥ ಶಕ್ತಿ ಇದೆ. ಇದು ನಮ್ಗೆ ಅರ್ಥ ಆಗಬೇಕಂದ್ರೆ ಆ ಸ್ವರೂಪಕ್ಕೆ ಶಕ್ತಿ ಇದೆ ಅಂತ ಅರ್ಥ ಆಗಬೇಕಾದ್ರೆ ಈಗ ಕನಸಿನ ಅನುಭವ ತಗೊಳ್ಳಿ. ಕನಸಿನಲ್ಲಿ ಏನು ಹೇಳ್ತಾರೆ? ಸಾಮಾನ್ಯ ವೈದ್ಯಕೀಯ ಶಾಸ್ತ್ರ, ದ್ವೈತ ಸಂಪ್ರದಾಯ ಪ್ರತಿಯೊಬ್ಬರು ಏನು ಹೇಳ್ತಾರೆ? ಎಚ್ಚದ ಅವಸ್ಥೆಯ ವಾಸನೆಗಳಿಂದ ಕನಸು ಬೀಳುತ್ತೆ ಅಂತ. ಚೆನ್ನಾಗಿ ಕೇಳಿ. ಎಚ್ಚದ ಅವಸ್ಥೆಯ ವಾಸನೆಗಳಿಂದ ಕನಸು ಬೀಳುತ್ತೆ. ವಾಸನೆ ಅಂದರೆ ಈ ಮೂಗಿಂದ ಗ್ರಹಿಸೋ ವಾಸನೆ ಅಲ್ಲ. ಅಂದರೆ ಎಚ್ಚರ ಅವಸ್ಥೆಯಲ್ಲಿ ಏನೋ ವ್ಯವಹಾರ ಮಾಡಿರ್ತೀವಿ. ಆ ವ್ಯವಹಾರದಲ್ಲಿ ಕೆಲವು ಆಸೆಗಳು ನಮಗೆ ಪೂರ್ಣವಾಗೋಲ್ಲ. ಅಂಥ ಆಸೆಗಳನ್ನ ನಾವು ಅಲ್ಲಿ ಸೃಷ್ಟಿ ಮಾಡ್ಕೊಂಡು ನೋಡ್ತೀವಿ ಅಂತಾರೆ. ಹೌದಾ? ನಿಜವಾದ ಆ ರೀತಿ ಸೃಷ್ಟಿ ಮಾಡ್ಕೊಂಡು ನೋಡ್ಲಿಕ್ಕೆ ಸಾಧ್ಯವಾದರೆ, ಅಂದರೆ ವಾಸನೆಗಳಿಂದ ಒಂದು ಪ್ರಪಂಚ ಸೃಷ್ಟಿ ಆಗುತ್ತೆ ಅನ್ನೋದಾದರೆ, ಈಗ ಕನಸು ಬಿತ್ತು, ಅಲ್ಲಿ ಕಾಫಿ ಮಾಡ್ಕೊಂಡು ಕುಡಿದ್ರಿ, ಮತ್ತು ಅಲ್ಲಿ ಸಕ್ಕರೆ, ಹಾಲು, ನೀರು, ಸ್ಟವ್ ಎಲ್ಲ ಎಲ್ಲಿಂದ ಬಂತು ಅಂದರೆ ನಮ್ಮ ವಾಸನೆಯಿಂದಲೇ ಸೃಷ್ಟಿಯಾಯಿತು ಅಂತ. ಹಾಗೆ ನಿಜವಾದ ವಾಸನೆಯಿಂದ ಆ ರೀತಿ ಪ್ರಪಂಚ ಸೃಷ್ಟಿ ಆಗೋದೇ ಆದರೆ ಈಗಲೂ ಆ ವಾಸನೆ ಇದೆಯೋ ಇಲ್ಲ. ಸೊ ಮನೆಗೆ ಸಕ್ಕರೆ ಇಲ್ಲ, ಅಂಗಡಿಗೆ ಹೋಗಬೇಡ, ಆ ವಾಸನೆಯಿಂದ ಸೃಷ್ಟಿ ಮಾಡ್ಕೊ, ಆಗುತ್ತೋ? ಅಂದರೆ ವಾಸನೆಯಿಂದ ವಸ್ತು ಸೃಷ್ಟಿಯಾಗುತ್ತೆ ಅನ್ನತಕ್ಕಂಥದ್ದು ನಮ್ಮ ಅನುಭವದಲ್ಲಿ ಇಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಮತ್ತು ಯಾವ ರೀತಿ ಸೃಷ್ಟಿ ಆಯಿತು ಅಂದರೆ ಆ ಇರುವಿಕೆಗೆ ಆ ರೀತಿ ಪ್ರಪಂಚ ಕಾಣತಕ್ಕಂಥ ಶಕ್ತಿ ಇದೆ. ಯಾಕೆ ಕಾಣುತ್ತೆ? ಯುಕ್ತಿಹೀನ ಪ್ರಕಾಶ. ಹಗ್ಗ ಹಾವಾಗಿ ಕಾಣುತ್ತೆ. ಯಾಕೆ ಹಾವಾಗೆ ಕಾಣ್ತು? ಇವಾಗ ಮರುಭೂಮಿ ನೀರಾಗಿ ಕಾಣುತ್ತೆ.
ಮರುಭೂಮಿ ಅಂತ ಗೊತ್ತಿಲ್ಲ ಇದೆ. ಯಾಕೆ ನೀರಾಗೆ ಕಾಣ್ತು? ನಮ್ಮ ಸ್ನೇಹಿತರೊಬ್ಬರು ಇದ್ದರು ಪೂರ್ವಾಶ್ರಮದಲ್ಲಿ. ಅವರು ಇದೇನೋ ಮಾಂಗಲ್ಯ ಭಾಗ್ಯ ಈ ಥರ ಕೆಲವು ನಾವಲ್ಸ್ ಎಲ್ಲ ಬರ್ದಿದ್ದಾರೆ, ಬುದ್ಧಿವಂತನೇ. ಬಟ್ ಆದರೆ ಕುಡಿಯೋದು ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿತ್ತು, ಎಷ್ಟು ಹೇಳೋದು ಕೇಳ್ತಿಲ್ಲ. ಅವ್ರು ಹೇಳೋರು, ಈ ಮರುಭೂಮಿ ನೀರಾಗೆ ಯಾಕೆ ಕಾಣಬೇಕು, ಬೀರಾಗೆ ಯಾಕೆ ಕಾಣಲ್ಲ? ಅವ್ರಿಗೆ ಅದೇ ಮರುಭೂಮಿ ಹಾಲಾಗಿ ಯಾಕೆ ಕಾಣಲ್ಲ, ಮಜ್ಜಿಗೆಗೆ ಯಾಕೆ ಕಾಣಲ್ಲ, ನೀರಾಗೆ ಯಾಕೆ? ಯುಕ್ತಿಹೀನ ಪ್ರಕಾಶ ಯಾಕೆ ಆ ರೀತಿ ಕಾಣುತ್ತೆ ಅಂತ ನಾವು ಪ್ರಶ್ನೆ ಹಾಕೋ ಅವಶ್ಯಕತೆ ಇಲ್ಲ. ಮತ್ತೇನು ಮಾಡಬೇಕು? ನೀರಾಗಿ ಕಾಣ್ತಿದೆ, ನೀರಿದೆಯೋ ಇಲ್ವೋ ಅಷ್ಟು ಮಾತ್ರ ತಿಳ್ಕೋಬೇಕು. ನೋಡಿದ್ರೆ ಮರುಭೂಮಿ ನೀರು ಅನ್ನತಕ್ಕಂಥದ್ದಿಲ್ಲ. ಮರುಭೂಮಿ ಅಂತ ಗೊತ್ತಾದ್ಮೇಲೂ ನೀರು ಥರನೇ ಕಾಣ್ತಿರುತ್ತೆ. ಅವಾಗ ನಮಗೇನಾಗುತ್ತೆ? ನೀರಿನಂತೆ ಕಂಡ್ರೂ ನೀರು ಅನ್ನತಕ್ಕಂಥದ್ದು ಇಲ್ಲ, ಮರುಭೂಮಿ. ಆ ರೀತಿಯಲ್ಲಿ ಇಲ್ಲೂ ಯಾವ ರೀತಿ ಕನಸಿನಲ್ಲಿ ಪ್ರಪಂಚ ಅನ್ನೋ ಶಂಕರಾಚಾರ್ಯರು ಕಠೋಪನಿಷತ್ ಭಾಷೆಯಲ್ಲಿ ಬರೀತಾರೆ. ಅಲ್ಲಿ ಆ ಅಸ್ತಿತ್ವ ಅನ್ನತಕ್ಕಂಥ ಕನಸಿನಲ್ಲಿ ಯಾವ ರೀತಿ ತೋರ್ಕೊಳ್ಳುತ್ತೆಯೋ ಅದೇ ರೀತಿ ಇಲ್ಲೂ ತೋರ್ಕೊಳ್ಳುತ್ತೆ. ಅದಕ್ಕಿಂತ ಬೇರೆ ಬ್ರಹ್ಮ, ರಹಸ್ಯವಾಗಿರ್ತಕ್ಕಂಥ ಬ್ರಹ್ಮ ಇನ್ಯಾವುದೂ ಇಲ್ಲ ಅಂದಾಗ ಅದಕ್ಕೆ ಎಲ್ಲರ ಸ್ವರೂಪನೂ ಒಂದೇ. ನಿದ್ದೆನಲ್ಲಿ ರಾಜ ನಿದ್ದೆ ಮಾಡಲಿ ಅದೇ ಸುಖನೇ, ಒಬ್ಬ ಭಿಕ್ಷಕ ಬೀದಿನಲ್ಲಿ ನಿದ್ದೆ ಮಾಡಿದ್ರು ಅದೇ ಸುಖನೇ. ಯಾಕೆ? ಎಲ್ಲರೂ ಅದೇ ಸ್ವರೂಪ ಇಲ್ಲ. ಸೊ ಆ ರೀತಿಯಲ್ಲಿ ಈ ಪ್ರಪಂಚ ಅನ್ನತಕ್ಕಂಥದ್ದು ಕೇವಲ ತೋರಿಕೆ ಮಾತ್ರ. ಅವಸ್ಥೆಯಲ್ಲಿ ಮಾತ್ರ ಪ್ರಪಂಚ ಇದೆ ಹೊರತು ಅವಸ್ಥೆಗೆ ಬಿಟ್ಟು ಸ್ವತಂತ್ರ ಪ್ರಪಂಚ ಇಲ್ಲ. ಮತ್ತು ಅವಸ್ಥೆನಲ್ಲೂ ನಮ್ಮ ಇರುವಿಕೆನ ಆ ರೀತಿ, ನಮ್ಮ ಇರುವಿಕೆ ಅಲ್ಲ, ಇರುವಿಕೆ ಆ ರೀತಿ ತೋರ್ಕೊಳ್ಳುತ್ತೆ ಹೊರತು ಅದು ಬಿಟ್ಟರೆ ಸ್ವತಂತ್ರ ಆಯಿತು ಪ್ರಪಂಚ. ಮತ್ತು ತೋರಿಕೆ ಅನ್ನತಕ್ಕಂಥದ್ದು ಕನಸಿನಲ್ಲಿ ಏನೇನು ನಡೆದೋಯ್ತು ಹೌದಾ? ಇವಾಗ ಆ ಕನಸಿನಲ್ಲಿ ಅದೇ ನಾನು ಹೇಳ್ತಿಲ್ಲ, ಲಾಟ್ರಿ ಬಂತು, ಹೆಂಡ್ತಿಗೂ ಹೇಳಿದ್ರೆ ಹೋದ್ರು ಟ್ರೆಜರಿನಲ್ಲಿ ಹೋಗಿ ಎಲ್ಲ ಕ್ಯಾಶ್ ಮಾಡಿಸಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿಸ್ಬಿಟ್ಟು ಹಬ್ಬ ಅಂದರೆ ಎಚ್ಚರ ಆಯಿತು. ಇವತ್ತು ರಾತ್ರಿ ಹೋದ ದುಡ್ಡು ಡ್ರಾ ಮಾಡ್ಕೋಬೋದು, ಡ್ರಾ ಮಾಡ್ಕೊಳಕ್ಕಾಗುತ್ತೋ? ಯಾಕೆ? ಅದು ತೋರ್ಕೊಂಡಾಗಲೇ ಇರಲಿಲ್ಲ. ಈ ಪ್ರಪಂಚನೂ ಅಷ್ಟೇ, ತೋರತಕ್ಕಂಥ ಸಮಯದಲ್ಲೇ ಇಲ್ಲ. ಇದೆಲ್ಲವೂ ಆನಂದ ಸ್ವರೂಪನೇ. ಅದಕ್ಕೆ ಹೇಳ್ತಾರೆ, ಯತ್ರ ಆನಂದ ಪರಮಾನಂದ ಸಬೋಧತ್ವಂ. ಆ ಆ ಜ್ಞಾನ ಸ್ವರೂಪ, ಆನಂದ ಸ್ವರೂಪ ತ್ವಂ ನೀನು. ಮತ್ತು ಏನು ಮಾಡಬೇಕು? ಸುಖಂಚರ, ಸುಖವಾಗಿ ಜೀವನ ಮಾಡು. ಯಾಕೆ? ದುಃಖ ಅನ್ನತಕ್ಕಂಥದ್ದು ನಿನ್ನ ಅಂಟ್ಲಿಕ್ಕೆ ಸಾಧ್ಯವೇ ಇಲ್ಲ, ಆನಂದ ಸ್ವರೂಪ. ಸೊ ಇಲ್ಲಿಗೆ ನಿಲ್ಲಿಸಿರೋಣ. ಮತ್ತು ಇಲ್ಲಿ 20 ದಿವಸಗಳ ಕಾಲ ಕಾರ್ಯಕ್ರಮ ಇತ್ತು.